ನಾವು ಈಗಾಗಲೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜುಲೈ 3ನೇ ತಾರೀಕು ಏನು ದೊಡ್ಡ ಸಮಾವೇಶ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತರಾಗಿದ್ದಾರೆ. ಅದಕ್ಕೆ ಪೂರಕವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ನಾವು ಈಗಾಗಲೇ ಮೀಟಿಂಗ್ಗಳು ಸಭೆಗಳನ್ನು ಮಾಡಿದ್ದೀವಿ. ಇಲ್ಲಿಂದ ಹೆಚ್ಚಿನ ರೀತಿ ಜನಸಂಖ್ಯೆ ಹೋಗೋದ್ರ ಮುಖಾಂತರ ಸರ್ಕಾರದ ಮೇಲೆ ಬಡವರ ಪರವಾಗಿ ನಾವು ಒತ್ತಡಗಳನ್ನ ಹಾಕೋದು ಮತ್ತೆ ಆ ಕೆಲಸ ಕಾರ್ಯಗಳನ್ನ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡ್ಬೇಕನ್ನುವಂತ ಕಾರಣಕ್ಕಾಗಿ ನಾವು ಈಗಾಗಲೇ ಸಭೆಗಳನ್ನು ಮಾಡಿದ್ದೀವಿ. ಜನ ಇಲ್ಲಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಂದು 2,000 ಜನ ಹೋಗೋದಕ್ಕೆ ನಾವು ಈಗಾಗಲೇ ತಯಾರು ಮಾಡಿದ್ದೀವಿ. ಆ ಕಾರ್ಯಕ್ರಮ ಯಶಸ್ವಿಗೆ ನಾವೆಲ್ಲರೂ ಕೂಡ ಸಹಕರಿಸ್ತೀವಿ. ಸರ್, ಪ್ರಮುಖವಾಗಿ ನಿಮ್ಮ ಜಿಲ್ಲೆಯಿಂದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸರ್ಕಾರಕ್ಕೆ ಏನೆಲ್ಲ ಬೇಡಿಕೆಗಳನ್ನ ಕೊಡ್ತಾ ಇದ್ದೀವಿ? ಈಗೇನು ರಾಜ್ಯ ಸಮಿತಿ ಬಿಟ್ಟಿರ್ತಕ್ಕಂಥ ಕರಪತ್ರದಲ್ಲಿ ಏನೇನು ಇದೆಯೋ ಅದೆಲ್ಲ ಕೂಡ ನಮ್ಮದು ಸಮಸ್ಯೆನೆ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇವತ್ತು ಭೂ ಹೋರಾಟಗಳು ನೀವು ನೋಡಿದ್ದೀರಿ. ಇವತ್ತು ಸೆಕ್ಷನ್ 4 ಮಾಡಿಬಿಟ್ಟು ಕೋಲಾರ ಜಿಲ್ಲೆನಲ್ಲಿ ಬರೀ 5,000 ಎಕರೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಜಿಲ್ಲೆನಲ್ಲಿ 25,000 ಎಕರೆ ಕೊಟ್ಟಿದ್ದಾರೆ. ಇದರಿಂದ ಯಾರು ಉಳುಮೆ ಮಾಡ್ತಾ ಇದ್ರು, ಯಾರು 53, 57 ಹಾಕೊಂಡು ಉಳುಮೆ ಮಾಡಿ ಮತ್ತೆ ಸಾಗುವಳಿ ಚೀಟಿ ತಗೊಂಡಿರ್ತಾರೋ ಅಂತವ್ರನ್ನೆಲ್ಲಾನು ಇವತ್ತು ಫಾರೆಸ್ಟ್ ಇಲಾಖೆಗಳು ಅವರನ್ನ ಒತ್ತು ಎಬ್ರಿಸುವಂತ ಕೆಲಸ ಮಾಡಿದ್ದಾರೆ. ಅವರನ್ನ ಖಾಲಿ ಮಾಡಿಸಿ ಇವತ್ತು ಅರಣ್ಯ ಇಲಾಖೆ ಜಮೀನು ಅಂತ ಹೇಳಿ ಇವತ್ತು ಘೋಷಣೆ ಮಾಡ್ಕೊಂಡಿದ್ದಾರೆ. ಅದ್ರ ವಿರೋಧ ನಾವೆಲ್ಲರೂ ಕೂಡ ಇದ್ದೀವಿ ಅಂತ ನಾನು ಈ ಸಂದರ್ಭ. ಸರ್, ಕ್ಷೇತ್ರದ ಶಾಸಕರು ದಲಿತರ ಪರವಾಗಿ ಏನೆಲ್ಲ ಕೆಲಸಗಳು ಮಾಡಿದ್ದಾರೆ, ಇಲ್ಲ ಮಾಡಿಲ್ಲ? ಅಲ್ಲ, ಈಗ ನಾವು ಕೆಲವಾರು ಹಳ್ಳಿಗಳಿಗೆ ಹೋಗಿದ್ದೀವಿ. ಹಳ್ಳಿಗಳಲ್ಲಿ ವಿಶೇಷವಾಗಿ ಕಾಲೋನಿಗಳಿಗೆ ಭೇಟಿ ನೀಡ್ತಾರೆ. ಅವರು ಕಾಲೋನಿಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಕೇಳ್ತಾರೆ ಮತ್ತೆ ಬರ್ತಾರೆ. ಅದು ಬಿಟ್ರೆ ನಾವು ಈಗ ಅವ್ರು ಏನೇನು ಕೆಲಸ ಮಾಡ್ತಾ ಇದಾರೆ ಅನ್ನೋದು ಅವ್ರು ಬಿಟ್ಟಿರ್ತಕ್ಕಂಥ ವಿಚಾರ. ನಾವು ಕೆಲವು ಸಂದರ್ಭದಲ್ಲಿ ಹಳ್ಳಿ ಕಾಲೋನಿಗಳ ಪ್ರಾಬ್ಲಮ್ಸ್ ಮಾತ್ರ ನಾವು ಹೇಳಿರ್ತೀವಿ. ಆ ಸಾಲ್ವೇಷನ್ ಆದ್ಮೇಲೆ ಅವ್ರನ್ನೇನು ನಾವು ಭೇಟಿ ಮಾಡಕ್ ಹೋಗೋದು. ಅಧಿಕಾರಿಗಳು ಯಥೇಚ್ಛವಾಗಿ ದಲಿತರ ವಿರುದ್ಧವಾಗಿದ್ದಾರೆ ಅನ್ನೋದು ಒಂದು ಕೂಗಿದೆ ಸರ್. ನಿಮ್ಮ ಒಂದು ಹಂತದಲ್ಲಿ ಯಾವ ರೀತಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ? ಈಗ ಅಧಿಕಾರಿಗಳು ದಲಿತರ ವಿರುದ್ಧ ಅನ್ನೋದಕ್ಕಿಂತಲೂ ಅವ್ರು ಮಾಡ್ತಕ್ಕಂಥ ಕೆಲಸಗಳ ಮೇಲೆ ಅವ್ರು ನಿರೂಪಣೆ ಆಗ್ತಾರೆ. ಅದ್ರ ಬಗ್ಗೆ ನಾವು ಹೇಳ್ತೇವೆ. ನಾವು ಈಗಾಗಲೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜುಲೈ 3ನೇ ತಾರೀಕು ಏನು ದೊಡ್ಡ ಸಮಾವೇಶ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತರಾಗಿದ್ದಾರೆ. ಅದಕ್ಕೆ ಪೂರಕವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ನಾವು ಈಗಾಗಲೇ ಮೀಟಿಂಗ್ಗಳು ಸಭೆಗಳನ್ನು ಮಾಡಿದ್ದೀವಿ. ಇಲ್ಲಿಂದ ಹೆಚ್ಚಿನ ರೀತಿ ಜನಸಂಖ್ಯೆ ಹೋಗೋದ್ರ ಮುಖಾಂತರ ಸರ್ಕಾರದ ಮೇಲೆ ಬಡವರ ಪರವಾಗಿ ನಾವು ಒತ್ತಡಗಳನ್ನ ಹಾಕೋದು ಮತ್ತೆ ಆ ಕೆಲಸ ಕಾರ್ಯಗಳನ್ನ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡ್ಬೇಕನ್ನುವಂತ ಕಾರಣಕ್ಕಾಗಿ ನಾವು ಈಗಾಗಲೇ ಸಭೆಗಳನ್ನು ಮಾಡಿದ್ದೀವಿ. ಜನ ಇಲ್ಲಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಂದು 2,000 ಜನ ಹೋಗೋದಕ್ಕೆ ನಾವು ಈಗಾಗಲೇ ತಯಾರು ಮಾಡಿದ್ದೀವಿ. ಆ ಕಾರ್ಯಕ್ರಮ ಯಶಸ್ವಿಗೆ ನಾವೆಲ್ಲರೂ ಕೂಡ ಸಹಕರಿಸ್ತೀವಿ. ಸರ್, ಪ್ರಮುಖವಾಗಿ ನಿಮ್ಮ ಜಿಲ್ಲೆಯಿಂದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸರ್ಕಾರಕ್ಕೆ ಏನೆಲ್ಲ ಬೇಡಿಕೆಗಳನ್ನ ಕೊಡ್ತಾ ಇದ್ದೀವಿ? ಈಗೇನು ರಾಜ್ಯ ಸಮಿತಿ ಬಿಟ್ಟಿರ್ತಕ್ಕಂಥ ಕರಪತ್ರದಲ್ಲಿ ಏನೇನು ಇದೆಯೋ ಅದೆಲ್ಲ ಕೂಡ ನಮ್ಮದು ಸಮಸ್ಯೆನೆ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇವತ್ತು ಭೂ ಹೋರಾಟಗಳು ನೀವು ನೋಡಿದ್ದೀರಿ. ಇವತ್ತು ಸೆಕ್ಷನ್ 4 ಮಾಡಿಬಿಟ್ಟು ಕೋಲಾರ ಜಿಲ್ಲೆನಲ್ಲಿ ಬರೀ 5,000 ಎಕರೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಜಿಲ್ಲೆನಲ್ಲಿ 25,000 ಎಕರೆ ಕೊಟ್ಟಿದ್ದಾರೆ. ಇದರಿಂದ ಯಾರು ಉಳುಮೆ ಮಾಡ್ತಾ ಇದ್ರು, ಯಾರು 53, 57 ಹಾಕೊಂಡು ಉಳುಮೆ ಮಾಡಿ ಮತ್ತೆ ಸಾಗುವಳಿ ಚೀಟಿ ತಗೊಂಡಿರ್ತಾರೋ ಅಂತವ್ರನ್ನೆಲ್ಲಾನು ಇವತ್ತು ಫಾರೆಸ್ಟ್ ಇಲಾಖೆಗಳು ಅವರನ್ನ ಒತ್ತು ಎಬ್ರಿಸುವಂತ ಕೆಲಸ ಮಾಡಿದ್ದಾರೆ. ಅವರನ್ನ ಖಾಲಿ ಮಾಡಿಸಿ ಇವತ್ತು ಅರಣ್ಯ ಇಲಾಖೆ ಜಮೀನು ಅಂತ ಹೇಳಿ ಇವತ್ತು ಘೋಷಣೆ ಮಾಡ್ಕೊಂಡಿದ್ದಾರೆ. ಅದ್ರ ವಿರೋಧ ನಾವೆಲ್ಲರೂ ಕೂಡ ಇದ್ದೀವಿ ಅಂತ ನಾನು ಈ ಸಂದರ್ಭ. ಸರ್, ಕ್ಷೇತ್ರದ ಶಾಸಕರು ದಲಿತರ ಪರವಾಗಿ ಏನೆಲ್ಲ ಕೆಲಸಗಳು ಮಾಡಿದ್ದಾರೆ, ಇಲ್ಲ ಮಾಡಿಲ್ಲ? ಅಲ್ಲ, ಈಗ ನಾವು